ಸಂತೆಬೆನ್ನೂರಿನಲ್ಲಿ ವಿಜ್ಞಾನ ಗಣಿತ ವಸ್ತು ಪ್ರದರ್ಶನ ವಿದ್ಯಾರ್ಥಿಗಳ ಸೃಜನಶೀಲತೆಗೆ ವೇದಿಕೆ. ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನ ಕೆಪಿಎಸ್ ಪ್ರೌಢಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಪಠ್ಯಾಧಾರಿತ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಮಾದರಿಗಳು ಗಮನ ಸೆಳೆದವು. ಈ ಕಾರ್ಯಕ್ರಮವನ್ನು ಉಪ ಪ್ರಾಂಶುಪಾಲರಾದ ಸಿದ್ದೇಶ್ ಉದ್ಘಾಟಿಸಿ ಮಾತನಾಡಿದರು. ಸಂತೆಬೆನ್ನೂರಿನ ಕೆಪಿಎಸ್ ಪ್ರೌಢಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಸುಮಾರು 50ಕ್ಕೂ ಹೆಚ್ಚು ಮಾದರಿಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಪ್ರಮೇಯಗಳು, ಸೂತ್ರಗಳು, 3D ಶೇಪ್ಸ್, ವಾಲ್ಕೆನೋ ಮಾದರಿ, ಎಲೆಕ್ಟ್ರಿಕ್ ಬಿಲ್, ಜಲ ಮತ್ತು ಪವನ, ವಿದ್ಯುತ್, ರೋಬೋಟ್, ಮಾನವ, ಭೂಮಂಡಲ ಹಾಗೂ ಬಯೋಗ್ಯಾಸ್ ಸೇರಿದಂತೆ ಹಲವು ಮಾದರಿಗಳು ಪ್ರದರ್ಶನದಲ್ಲಿ ವಿಶೇಷ ಗಮನ ಸೆಳೆದವು. ವಿದ್ಯಾರ್ಥಿಗಳು ತಮ್ಮ ಮಾದರಿಗಳ ಕಾರ್ಯವಿಧಾನವನ್ನು ವಿವರಿಸುವ ಮೂಲಕ ವಿಜ್ಞಾನ ವಿಷಯದ ಮೇಲೆ ತಮ್ಮ ಆಸಕ್ತಿಯನ್ನು ತೋರಿಸಿದರು. ಓದಿದ್ದನ್ನು ನಾವು ಕೆಲವೊಮ್ಮೆ ಮರೆತು ಬಿಡಬಹುದು, ಆದರೆ ಪ್ರಯೋಗಾತ್ಮಕವಾಗಿ ಕಲಿತದ್ದನ್ನು ಮರೆಯಲು ಸಾಧ್ಯವಿಲ್ಲ. ಮಕ್ಕಳು ಪ್ರಯೋಗಾತ್ಮಕ ಚಟುವಟಿಕೆಯಲ್ಲಿ ತೊಡಗಿದಾಗ ಹೊಸ ಚಿಂತನೆಗಳು ಮೂಡಿ ಅವರಲ್ಲಿ ಗ್ರಹಿಕೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇಂತಹ ಕಾರ್ಯಕ್ರಮಗಳು ಭವಿಷ್ಯದ ಸಂಶೋಧಕರಿಗೆ ನಾಂದಿಯಾಗುತ್ತವೆ ಎಂದು ಉಪ ಪ್ರಾಂಶುಪಾಲ ಯು ಸಿದ್ದೇಶ್ ಹೇಳಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಶೇಖರಪ್ಪ, ಪತ್ರಕರ್ತ ವೀರೇಶ್ ಪ್ರಸಾದ್, ಪತ್ರಕರ್ತ ಎಸ್.ಜೆ. ಕಿರಣ್ ಹಾಗೂ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುವ ಅಗತ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ವರದಿ ದೇವರಾಜ್ ಕೆನಲ್ಲಿ ಹಂಕಲು, ದಾವಣಗೆರೆ, NKS TV4. ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ನಾವು ಬರೇ ಥಿಯರಿಟಿಕಲ್ ಆಗಿ ಹೇಳ್ಕೊಂತ ಹೋದ್ರೆ ಯಾವುದೇ ಕಾರಣಕ್ಕೆ ಮಕ್ಕಳು ಕಲಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನೀವು 9ನೇರು ಈಗ SLC ಬರ್ತೀವಿ, ಸಾಲಿಡ್ಸ್ ಅಂತ ಹೇಳಿ. ಆ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಯಾವ್ಯಾವ ರೀತಿ ಆಗುತ್ತೆ, ಆ ಸಾಲಿಡ್ಸ್ ಅಲ್ಲಿ ಯಾವ್ಯಾವುದು ನಮಗೆ ಅಕ್ಯುಪೈ ಆಗುತ್ತೆ ಅದನ್ನ ಕ್ಲಿಯರ್ ಗೊತ್ತಾಗಬೇಕು. ಅವಾಗ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸಿದ್ರು ಮಾತ್ರ ಅದನ್ನ ಮಾಡಕ್ ಸಾಧ್ಯ. ನಾವು ಸಬ್ಜೆಕ್ಟಿಗೆ ಮಾತ್ರ ಸೀಮಿತರಾಗಿರ್ಬಾರ್ದು. ಕನ್ನಡಕ್ಕೂ ಇರಬೇಕು, ಹಿಂದಿ ಸಬ್ಜೆಕ್ಟ್ ರೆಡಿ ಇರಬೇಕು. ಎಲ್ಲಾ ಸಬ್ಜೆಕ್ಟ್ಗಳನ್ನ ಸಮಾನವಾಗಿ ಕಾಣಬೇಕು. ಓನ್ಲಿ ನಾನು ಮ್ಯಾಥಮೆಟಿಕ್ಸ್ ಟೀಚರು ಬರೀ ಮ್ಯಾಥಮೆಟಿಕ್ಸ್ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒತ್ತಡ ಕೊಡಬಾರ್ದು. ಎಲ್ಲವೂ ಸಬ್ಜೆಕ್ಟೇ. ಯಾಕೆ ಅಂತ ಹೇಳಿದ್ರೆ ನಮಗೆ ಮುಂದೆ ನಮ್ಮ ಭವಿಷ್ಯ ರೂಪಿಸಬೇಕು ಅಂತಂದ್ರೆ ಎಲ್ಲಾ ವಿಷಯಗಳು ನಮಗೆ ಅರ್ಥಗರ್ಭಿತವಾಗಿರಬೇಕು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ನೋಡಿದಂತ ಇದ್ದಾವೆ, ಆ ಮಾಡೋದ್ರಿಂದ ಕಲಿತಕ್ಕಂಥದ್ದು ಬಹಳ ಇದೆ. ನಾನು ಎಷ್ಟೇ ಗಟ್ ಮಾಡೋದು ಅಂತ ಹೇಳ್ತೀವಿ, ಒಂದ್ ಸ್ವಲ್ಪ ಯಾವ್ದಾರೆ ಒಂದು ಟಿವಿ ನೋಡಿದ ತಕ್ಷಣ ನಾನು ಇಷ್ಟೊಂದು ಮಾಡಲು ಬರ್ತವೆ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮ ಸೈನ್ಸ್ ಮಾರ್ಕ್ಸ್ ಮತ್ತು ಮ್ಯಾಥ್ಸ್ ಮಾರ್ಕ್ಸ್ ಯಾವ ಟೈಮಲ್ಲಿ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ನಮಗೆ ಗೊತ್ತಾಗಿಲ್ಲ. ಇವತ್ತೇ ದೊಡ್ಡ ಮಟ್ಟಿಗೆ ಇದನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಾಡನ್ನು ಮುಗಿಸ್ಬೇಕು ಅನ್ಸ್ತಾರೆ. ಎಲ್ಲ 9, 8ನೇ ಕ್ಲಾಸ್ ಎಲ್ಲ ಮಕ್ಕಳು ಮಾಡೋದು ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಯಾರಾದ್ರೂ ಹೇಳ್ತೀರಾ 7ನೇ ಕ್ಲಾಸಲ್ಲಿ ಓದಿದ್ರೆ ನಿಮ್ಮ ಪದ್ಯ ನೆನಪಿದೆ ಯಾರಿಗಾದ್ರು? 5ನೇ ಪದ್ಯ ನೆನಪಿದೆ ಯಾರಿಗಾದ್ರು? ಆದ್ರೆ ಸಾಧ್ಯನೇ ಇಲ್ಲ. ಇರ್ಬೋದು, ಹಿಂದೆ ಇರ್ಬೋದು. ಆದ್ರೆ ಪ್ರಾಕ್ಟಿಕಲ್ ಕೆಲವೊಬ್ಬರಿಗೆ ಈಗ ಫೋಟೋ ಬಗ್ಗೆ ಆಯ್ತು, ವಾಟರ್ ಸೈಕಲ್ ಬಗ್ಗೆ ಆಯ್ತು, ನಿಮ್ಗೆ ಇದುವರೆಗೂ ಅರ್ಥ ಆಗಿದ್ದಕ್ಕಿಂತ ನೀವು ಮಾಡೋದು ಮಾಡಿದ್ಮೇಲೆ ಜಾಸ್ತಿ ಅರ್ಥ ಆಗಿದೆ, ಕಡಿಮೆ ಅರ್ಥ ಆಗಿದೆ, ಜಾಸ್ತಿ ಆಗಿದೆ. ಯಾಕೆ ಅಂದ್ರೆ ನಿಮ್ಗೆ ಇಷ್ಟವಾದ ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಓದಿದ್ರ ಅಥವಾ ಈಗ ಜಾಸ್ತಿ ಕೆಲಸ ಮಾಡಿದಿರ, ಎಲ್ಲೆಲ್ಲಿ ಏನ್ ತರಬೇಕು, ಹೇಗೆ ಹುಡುಕ್ಬೇಕು, ಯಾರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಈಗ 2-3 ದಿನದಿಂದ ನಿಮ್ಗೆ ಯಾವತ್ತು ಮಾಡಬೇಕು ಅಂತ ಹೇಳಿದ್ರು ಅವತ್ತಿನಿಂದ ನಿಮಗೆ ಈ ಯೋಚನೆ ಬಿಟ್ಟು ಬೇರೆ ಯೋಚನೆ ಬಂದಿದೆಯಾ? ಇದನ್ನೇ ಯೋಚನೆ ಮಾಡಿದ್ರಿ. ಅಂದ್ರೆ ಮನೆಯಲ್ಲೂ ಅದೇ ಯೋಚನೆ ಮಾಡಿದಿರಾ, ಟೀಚರ್ ಹತ್ರ ಅದೇ ಯೋಚನೆ ಮಾಡಿದಿರಾ, ಕ್ಲಾಸಲ್ಲೂ ಅದೇ ಯೋಚನೆ ಮಾಡಿದಿರಾ. ಇದನ್ನ ನಾವು ಎಂಗೇಜ್ ಅಂತ ಕರಿತೀವಿ. ಯಾರು ಅಷ್ಟು ಮಟ್ಟಿಗೆ ಎಂಗೇಜ್ ಆಗಿದೀವೋ ನೀವೆಲ್ಲರೂ ಕೂಡ ಆ ವಿಷಯದ ಮೇಲೆ ಅಷ್ಟೇ ತುಂಬಾ ಚೆನ್ನಾಗಿ ವಿಷಯನ ತಿಳ್ಕೊಂಡಿದ್ದೀರಾ. ಆ ವಿಷಯ ಇನ್ನು ಮುಂದಿನ ದಿನಗಳಲ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಮಗಳಿಗೆ ಆ ಸಬ್ಜೆಕ್ಟ್ ಸ್ವಲ್ಪ ಭಯ ಇರುತ್ತೆ. ಆ ವಿಷಯ ಅಂದ ತಕ್ಷಣ ಭಯ ಇರುತ್ತೆ. ಈಗ ಹೈಡ್ರೋ ಎಲೆಕ್ಟ್ರಿಕ್ ಅಂದ ತಕ್ಷಣ ಅವ್ರಿಗೆ ಭಯ ಇರ್ಬೋದು, ಬಟ್ ಮಾಡಲ್ ಮಾಡಿದ ಮೇಲೆ ಆ ವಿಷಯದ ಮೇಲಿದ್ದಂತ ಭಯ ಕೂಡ ಏನಾಗುತ್ತೆ, ಹೊರಟೋಗುತ್ತೆ. ಯಾವತ್ತೇ ಆ ವಿಷಯನ ಟಾಪಿಕ್ ಅಲ್ಲಿ ಎತ್ತಿದ ತಕ್ಷಣ ಸರ್ ನಾನು ಮಾತಾಡ್ತೀನಿ ಸರ್ ಅಂತ ಹೇಳ್ತೀರಾ. ಯಾಕೆ ಅಂದ್ರೆ ಸರ್ ಮಾತಾಡ್ತೀನಿ ಅಂತ ಹೇಳ್ತಿರೋ ಅಥವಾ ನಾಳೆ ಬುಕ್ಕಲ್ಲಿ ನೋಡ್ಕೊಂಡ್ ಬಂದು ಹೇಳ್ತೀನಿ ಅಂತೀರೋ?
ನಮ್ಮ ಪ್ರಗತಿ ಗಣತಿ ನಿಮ್ದು ಯಾವ್ದು ಹೈಡ್ರೋ ಹಾಲೋಗ್ರಾಮ್ ಅಲ್ವಾ? ಅದ್ರ ಬಗ್ಗೆ ನಾಳೆ ಒಂದು ವಾರ ಬಿಟ್ಟು ಮಾತಾಡಮ್ಮ ಅಂದ್ರೆ ಸರ್ ಮತ್ತೊಬ್ಬಟ್ಟೈತೆ ಸರ್ ನೋಡ್ಕೊಂಬಂದು ಬುಕ್ ರೆಫರ್ ಮಾಡ್ಕೊಂಬಂದೆ ಅಂತ ಹೇಳ್ತೀನಿ ಅಂತೀಯ ಅಥವಾ ಹೇಳ್ತೀನಿ ಅಂತೀಯ? ಪ್ರಯೋಗಗಳಿಗಿರುವ ಶಕ್ತಿ ಅದು. ಯಾವತ್ತೂ ನಮ್ಮಿಂದ ಆ ವಿಷಯನ ಯಾರು ಕೂಡ ಕಿತ್ಕೊಳಕ್ಕಾಗಲ್ಲ. ಒಂದು ಒಳ್ಳೆ ಎಫರ್ಟ್ ಹಾಕಿದ್ರಿ. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲೂ ಇಂಥದನ್ನ ಮಾಡ್ಬೇಕಾಗತ್ತೆ. ಹೆಸರು ಸಿಂಚನ ಡಿಎಸ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಕನ್ನಡ ಮಾಧ್ಯಮ. ಇಂದು ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ SSJVP KPS ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ನಾವು ಸೈನ್ಸ್ ಮಾಡೆಲ್ ಮತ್ತು ಮ್ಯಾಥ್ಸ್ ಮಾಡೆಲ್ನ ಮಾಡ್ತಾ ಇದ್ದೇವೆ. ನನಗೆ ಬಂದಿರುವ ಮಾಡೆಲ್ ವಾಲ್ಕೆನೋ. ಇದರಿಂದ ನಾವು ಭೂಮಿಯ ಒಳಗೆ ಶಾಖ ಉತ್ಪತ್ತಿ ಹೇಗಾಗುತ್ತೆ, ನಾವು ಅದನ್ನು ಯಾವ ಥರ ಮಾಡ್ತೀವಿ ಅದೆಲ್ಲ ತಿಳ್ಕೊಂಡ್ವಿ. ನನಗೆ ಪ್ರೋತ್ಸಾಹ ನೀಡಿದ ಎಲ್ಲ ಶಿಕ್ಷಕಿಯರಿಗೂ ಧನ್ಯವಾದ ತಿಳಿಸುತ್ತಿದ್ದೇನೆ. ಧನ್ಯವಾದಗಳು. ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ SSJVP ಸಂತೆಬೆನ್ನೂರು. ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಇವೆರಡು ವಿಷಯಕ್ಕೆ ಸಂಬಂಧಿಸಿದ ಮಾಡೆಲ್ಸ್ ಅನ್ನು ಮಾಡ್ತಿದ್ದೇವೆ. ನನಗೆ ಬಂದಿರೋ ಟಾಪಿಕ್ ಸೈನ್ಸ್ ಮಾಡೆಲು. ಅದರಲ್ಲಿ ಫಿಸಿಕ್ಸ್, ಎಲೆಕ್ಟ್ರಿಕ್ ಬೆಲ್ ಅನ್ನು ನಾನು ಮಾಡಿದ್ದೇನೆ. ಅದರಿಂದ ನಾನು ತುಂಬ ವಿಷಯ ತಿಳ್ಕೊಂಡಿನಿ. ಆ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಬಂದರೂ ನಾನು ಹೇಳೋಂಥ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಇಷ್ಟು ಎಲ್ಲ ಮಾಡೆಲ್ಸ್ ಅನ್ನು ಮಾಡಲು ನನಗೆ ಪ್ರೋತ್ಸಾಹಿಸಿದ ಎಲ್ಲ ಶಿಕ್ಷಕರಿಗೂ ನನ್ನ ಧನ್ಯವಾದಗಳು. ಐ ಆಮ್ ಸ್ಟಡಿಂಗ್ ಇನ್ 9th ಸ್ಟ್ಯಾಂಡರ್ಡ್. ಇವತ್ತು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡಿದ್ರು. ಇದರಿಂದ ನಮ್ಮ ಮಕ್ಕಳಿಗೆ, ನಮಗೆ ಸ್ಟೂಡೆಂಟ್ಸಿಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಸುಮಾರು ಒಂದು 50 ಮಾಡೆಲ್ಸ್ ಇದ್ದಾವೆ. ಅದೆಲ್ಲದರಿಂದ ಸ್ವಲ್ಪ ಕಾನ್ಸೆಪ್ಟ್ ಕೂಡ ತಿಳ್ಕೊಂಡ್ವಿ. ಎಲ್ಲ ಎಕ್ಸ್ಪ್ಲನೇಷನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟರು. ಹಾಗೆ ನಮ್ಮದು 3D ಶೇಪ್ಸು, ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ನಾನು 3D ಶೇಪ್ಸ್ನ ಟ್ರಯಲ್ ಅಂದರೆ 3D ಶೇಪ್ಸ್ನ ಡೈರೆಕ್ಟಾಗಿ ಮಾಡಿ ನೋಡಿದ್ದಕ್ಕೆ ತುಂಬ ಚೆನ್ನಾಗಿ ಇನ್ನೂ ಅರ್ಥ ಆಯಿತು. ಎಕ್ಸಾಮಲ್ಲಿ ಯಾವ ಸರ್ಫೇಸ್ ಏರಿಯಾ, ಲ್ಯಾಟ್ರಲ್ ಏರಿಯಾ ಎಲ್ಲ ಕೊಟ್ಟರು ಬರಿಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಹಾಗೆ ಎಲ್ಲ ಎಕ್ಸಿಬಿಷನ್ಸ್ ಮಾಡೆಲ್ಸ್ಗಳಿಂದ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸೈನ್ಸ್ ಬಗ್ಗೆನೂ ತುಂಬ ತಿಳ್ಕೊಂಡ್ವಿ. ಈಗ ಎಕ್ಸಾಂಪಲ್ ವಾಟರ್ ಸೈಕಲ್, ಕ್ಲೈಮೇಟ್ಸು ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಇದರಿಂದ ನಮಗೆ ತುಂಬ ಹೆಲ್ಪ್ ಇದೆ. ಹಾಗೆ ಈ ಮಾಡೆಲ್ಸ್ಗಳಿಂದ ನಮಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿ ಹೆಲ್ಪ್ ಆಯಿತು ಎಕ್ಸಾಮ್ಗಳಿಗೆ. ಎಷ್ಟು ಸಬ್ಜೆಕ್ಟ್ ಇದು? ಸೊ ಮ್ಯಾಥ್ಸ್, ಸೈನ್ಸ್ 2 ಸಬ್ಜೆಕ್ಟ್ ಮಾಡೆಲ್ಸ್ ಮಾಡಿದ್ದಾರೆ ಎಲ್ಲರೂ. ನಮ್ಮ ಸ್ಕೂಲ್ ನೇಮು SSJVP. ಥ್ಯಾಂಕ್ ಯು. ಓಕೆ.